ನಮ್ಮ ಮನೆ ಹತ್ತಿರಗೆ ನೇಪಾಳಿಗಳು, ಪಾಕಿಸ್ತಾನೀಸು, ಶ್ರೀಲಂಕಾದವರು ಬಂದಿದ್ದಾರೆ. ಅವ್ರ ಜೊತೆ ಅವ್ರ ನಾಯಿಗಳು ಬಂದಿದೆ. ಅವ್ರ ನಾಯಿಗಳೆಲ್ಲ ಡಿಸ್ಕಷನ್ ಮಾಡುತ್ತೆ ನಮ್ಮ ನಾಯಿಗಳ ಜೊತೆ, ನಮ್ಮ ಇಂಡಿಯನ್ ನಾಯಿಗಳ ಜೊತೆ, ನಮ್ಮ ಬೀದಿ ನಾಯಿಗಳ ಜೊತೆ. ಎಷ್ಟು ಚೆನ್ನಾಗಿ ಡಿಸ್ಕಷನ್ ಮಾಡ್ತಾವೆ ಒಂದಕ್ಕೊಂದು. ನಾನು ಎಷ್ಟು ಚೆನ್ನಾಗಿ ಕೇಳಿಸ್ಕೊತೀನೋ, ನನಗೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೋ. ಅವು ಪಾಕಿಸ್ತಾನಿ ನಾಯಿಗಳು ಹೇಳ್ತಾ ಇದ್ವು, ನಮಗೆ ಪಾಕಿಸ್ತಾನದಲ್ಲಿ ಊಟ ಇಲ್ಲ, ನೀರಿಲ್ಲ, ಎಲ್ಲ ನಿಮ್ಮ ಮೇಲೆ ಬಾಂಬ್ಗಳು ಹಾಕೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಅಲ್ಲಿರೋಕ್ಕಾಗಲಿಲ್ಲ, ಅದಕ್ಕೇನೋ ಇಲ್ಲಿಗೆ ಓಡಿ ಬಂದುಬಿಟ್ವಿ ಅಂತ. ಅದಕ್ಕೆ ನಮ್ಮ ನಾಯಿಗಳು ಬೋ 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 ಅಂತ, ನೀವು ಯಾಕೆ ಬಂದ್ರಿ ನಮ್ಮ ಇಂಡಿಯಾಗೆ? ನಿಮ್ಮನ್ನು ಕಂಡ್ರೆ ನಮ್ಗೆ ಆಗೋದಿಲ್ಲ, ನೀವು ಎಷ್ಟು ನಮಗೆ ಹಿಂಸೆ ಕೊಟ್ಟಿದ್ದೀರಾ, ನಮ್ಮ ಚಿತ್ರಹಿಂಸೆ ಅನುಭವಿಸಿದ್ದೀವಿ ನಿಮ್ಮಿಂದ. ಹೋಗ್ತಾ ಇರಿ ಇಲ್ಲಿಂದ ಖಾಲಿ ಮಾಡಿಕೊಂಡು. ನಿಮ್ಮ PM ಹೋಗಿ ಕೇಳಿ, ಅಲ್ಲ ಹೋಗ್ತಾ ಇರಿ ಖಾಲಿ ಮಾಡಿಕೊಂಡು ಅಂತ ನಮ್ಮ ಇಂಡಿಯನ್ ನಾಯಿಗಳು. ಮತ್ತು ನೇಪಾಳಿ ನಾಯಿಗಳನ್ನ ಬೌ ಬೌ ನಿಮ್ಮದೇನು ಸಮಾಚಾರ ಅಂತ ಕೇಳ್ತಾ ಇದ್ವು. ಅದಕ್ಕೆ ನೇಪಾಳಿ ನಾಯಿಗಳು ಹೇಳ್ತಾ ಇದ್ವು, ನಮ್ಮದೇನು ಇಲ್ಲಪ್ಪ, ನಮ್ಮ ಓನರ್ಗಳು ಅಲ್ಲಿ ಖಾಲಿ ಮಾಡ್ಕೊಂಡು ಇಲ್ಲಿ ಕೂರ್ಗ ಕೆಲಸಕ್ಕೆ ಬಂದರು, ಅವ್ರ ಹಿಂದೆ ನಾವು ಬಂದ್ವಿ ಅಷ್ಟೇ. ನಮಗೆ ಅಲ್ಲಿ ಊಟ ಎಲ್ಲ ಇದೆ, ಆದರೆ ಇಷ್ಟೊಂದು ಇಲ್ಲ, ಅಲ್ಲಿ ಗಲಾಟೆಗಳೇನೂ ಇಲ್ಲ. ನಾವು ನೆಮ್ಮದಿಯಾಗಿ ಇದ್ದೀವಿ ಕಾಡಲ್ಲಿ ಮೇಡಲ್ಲಿ ತಿಂದ್ಕೊಂಡು. ನಮ್ಮ ಓನರ್ಗಳು ಬಂದುಬಿಟ್ರು, ಅದಕ್ಕೆ ನಾವು ಅವ್ರಿಗೆ ಬಂದರೆ ಅವ್ರಿಗೆ ಸಹಾಯ ಆಗುತ್ತೆ ಅಂತ ನಾವು ಬಂದ್ವಿ ಅಂತ. ಇದಕ್ಕೆ ನಮ್ಮ ನಾಯಿಗಳು ಸುಮ್ಮನೆ ಬಿಡುತ್ತಾ? ಬೌ 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 ಅಂದ್ಕೊಂಡು. ನಿಮ್ಮ ನೇಪಾಳದವರು ನಮಗೆ ಎಷ್ಟು ಕಾಟ ಕೊಟ್ಟಿಲ್ಲ, ಮೊನ್ನೆ ಬಾರ್ಡ್ರಿಗೆಲ್ಲ ಗಲಾಟೆ ಮಾಡಿಲ್ವಾ? ನೀವು ಖಾಲಿ ಮಾಡ್ಕೊಂಡು ಹೋಗಿ, ನೀವೆಲ್ಲ ನಮ್ಮ ಕಡೆ ಬರಬೇಡ್ರಿ, ಪಾಕಿಸ್ತಾನದವರು ನೇಪಾಳದವರು ಸರಿ ಇಲ್ಲ, ಬೌ ಬೌ ಗೆಟ್ ಲಾಸ್ಟ್ ಅಂತ ಹೇಳ್ತಾ ಇದ್ವು. ಅದಕ್ಕೆ ಅವು ಸುಮ್ಮನೆ ಇರ್ತಾ ಇದ್ವಾ? ಬೌ 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 ನಾವೇನು ಮಾಡಿದ್ವಿ, ನಮ್ಮ PMಗಳು ಮಾಡಿದ್ದು. ನಾವು ಎಷ್ಟು ಹೇಳಿದ್ರೂ ಅವ್ರು ಸಗಣಿ ತಿನ್ನೋದು ಬಿಡೋದಿಲ್ಲ, ಅವ್ರು ನಾವು ಏನು ಹೇಳೋಕ್ಕೂ ಆಗೋದಿಲ್ಲ, ಅವ್ರ ಬುದ್ಧಿ ಅವ್ರು ಬಿಡೋದಿಲ್ಲ. ನಾವೇನು ಮಾಡೋಕ್ಕಾಗುತ್ತೆ? ನಮ್ಗೆ ನಿಮ್ಮದ್ರಲ್ಲೊಂದು ಸ್ವಲ್ಪ ಜಾಗ ಕೊಡಿ, ತಿನ್ಕೊಂಡು ಉಂಡ್ಕೊಂಡು ಬಿದ್ದಿರ್ತೀವಿ, ನಿಮ್ಗೇನು ತೊಂದರೆ ಕೊಡೋದಿಲ್ಲ, ನಾವು ತುಂಬ ಒಳ್ಳೆ ನಾಯಿಗಳು. ನೀವೇ ಒಂದು ಸ್ವಲ್ಪ ನೋಡಿ, ಆ ಕಡೆ ತಿರುಗಿ ನೋಡಿ, ನಿಮ್ಮ ಮಗನೂ ನಮ್ಮ ಮಗಳು ಹೆಂಗಿದ್ದಾರೆ ಅಲ್ಲಿ. ಇನ್ನೊಂದು 2 ದಿವಸ ಆದರೆ ಅವ್ರಿಗೂ ಮಕ್ಕಳಾಗುತ್ತೆ, ನಾವು ಇಲ್ಲೇ ಸೆಟ್ಲಾಗ್ಬಿಡ್ತೀವಿ, ನಮಗೂ ಸ್ವಲ್ಪ ಜಾಗ ಕೊಡಿ. ನೀವು ನಾವು ಬಾಯ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನೋಡಿ, ನಮ್ಮ ಪಾಕಿಸ್ತಾನದವರು ನಿಮ್ಮ ಸಂತತಿನ ಹೆಚ್ಚು ಮಾಡ್ತಾ ಇದ್ದಾರೆ. ನೀವು ಅಣ್ಣ ತಮ್ಮಂದಿರು ಹಂಗೆಲ್ಲ ಕಿತ್ಲಾಡಬಾರ್ದು. ಅವ್ರು ಯಾರೋ ಮಾಡಿರೋ ತಪ್ಪಿಗೆ ನಾವು ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಈ ಕಡೆ ಶ್ರೀಲಂಕಾ ನಾಯಿಗಳು ಬೌ ಬೌ ಅಂದು, ಅದಕ್ಕೆ ನಮ್ಮ ಇಂಡಿಯಾ ನಾಯಿಗಳು ಸುಮ್ಮನೆ ಇರುತ್ತಾ? ಬೌ 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 ಏನು ನಿನ್ನ ಸಮಾಚಾರ ಅಂತ ಕೇಳಿದ್ವು. ನಮ್ಮಿಂದ ನಿಮ್ಗೇನು ತೊಂದರೆ ಇಲ್ವಲ್ಲ, ಅದಕ್ಕೆ ನಮಗೆ ಹ್ಯಾಪಿ ಆಗಿದೆ, ಅದಕ್ಕೆ ನಾವು ಸುಮ್ಮನೆ ಕೇಳ್ಕೊಂಡಿದ್ದೀವಿ, ಇವ್ರದ್ದು ವಿಚಾರಿಸ್ಕೊಳ್ಳಿ ಅಂತ. ಅದಕ್ಕೆ ನಮ್ಮ ಇಂಡಿಯಾ ನಾಯಿಗಳು ಸುಮ್ಮನೆ ಬಿಡುತ್ತಾ? ನೀವು ಬೌ ಬೌ ನೀವು ಸಮುದ್ರದಿಂದ ನಮಗೆ ಎಷ್ಟು ತೊಂದರೆ ಕೊಟ್ರಿ ನಮ್ಮ ಇಂಡಿಯಾಸ್ದವ್ರಿಗೆ. ಮೀನು ಹಿಡ್ಕೊಂಬಂದವ್ರನ್ನೆಲ್ಲ ಹಿಡ್ಕೊಂಡು ಹೋದ್ರಿ, ನಮ್ಮ PM ಬಿಡಿಸ್ಕೊಂಬಂದಿಲ್ವಾ? ಬೌ 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 ಗೆಟ್ ಲಾಸ್ಟ್ ಅಂತ ಹೇಳ್ತು. ಅದಕ್ಕೆ ಶ್ರೀಲಂಕಾದ ನಾಯಿಗಳಂದರು, ನಾವು ಬಿಟ್ಬಿಟ್ವಲ್ಲ, ನಿಮ್ಮ PM ಹೇಳಿದ ತಕ್ಷಣ ಬಿಟ್ಬಿಟ್ವಲ್ಲ, ನಾವೇನು ತೊಂದರೆ ಕೊಟ್ಟಿಲ್ವಲ್ಲ, ಅವ್ರು ಮಾಡಿದ ತಪ್ಪಲ್ಲ, ನಮ್ಮ ಬಾರ್ಡ್ರಿಗೆ ಬಂದು ನಮ್ಮ ಮೀನುಗಳನ್ನ ಹಿಡ್ದಿದ್ದು ಅವ್ರ ತಪ್ಪಲ್ವಾ ಅಂತ ಅವು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡ್ವು. ಆವಾಗ ನಮ್ಮ ನಾಯಿಗಳು ಸುಮ್ಮನೆ ಇದ್ಬಿಟ್ರು. ಅವು ಯಾಕಂದರೆ ಇವು ಕಾಲು ಹಿಡಿದ್ವು ರಿಕ್ವೆಸ್ಟ್ ಮಾಡಿಕೊಂಡು ನೈಸಾಗಿ. ಓ ಬೋ ಬೋ ಅಂತ ಸುಮ್ಮನೆ ರಾಗ ತೆಗೆದು
ಸೈಲೆಂಟಾಗಿ ಈ ಕಡೆ ತಿರುಗ್ತು. ಪಾಕಿಸ್ತಾನಿ ನಾಯಿಗಳನ್ನ ಗುರಾಯಿಸ್ತಾ ಇತ್ತು, ಬಿಡದಿರ ಗುರಾಯಿಸ್ತಾ ಇತ್ತು. ನೀವು ಫಸ್ಟ್ ಹೋಗುತ್ತೀರಾ ಇಲ್ವಾ, ನೀವು ಬಂದಿದ್ದಲ್ದಿರ ನಿಮ್ಮ ಸಂತತಿ ಬೇರೆ ಈಗ ಉತ್ಪತ್ತಿ ಆಗ್ತಾ ಇದೆ. ಏನು ಮಾಡೋದು ಇವಾಗ? ಇವುಗಳನ್ನ ಎತ್ಕೊಂಡು ಹೋಗ್ತಾ ಇರಿ ನಿಮ್ಮ ದೇಶಕ್ಕೆ. ನಮಗೆ ಬೇಡವೇ ಬೇಡ. ಯಾರಿಗೆ ಬೇಕು ನಿಮ್ಮ ಸಂತತಿ? ಓ ಓ ಓ ಓ ಅಂದವು. ಅದಕ್ಕೆ ಅವ ಅಂತ ಸುಮ್ಮನೆ ತಲೆ ಬಗ್ಸ್ಕೊಂಡ್ಬಿಟ್ವು. ಯಾಕಂದರೆ ಅಲ್ಲಿಗೋದ್ರೆ ನಮ್ಗೆ ಊಟ ಇಲ್ಲ, ನೀರಿಲ್ಲ, ಕರೆಂಟ್ ಇಲ್ಲ, ನಾವು ಹೆಂಗೆ ಹೋಗೋದು ಅಂತ ಅವು ಸುಮ್ಮನೆ ಆಗ್ಬಿಟ್ಟು. ಆಗ ನಮ್ಮ ಇಂಡಿಯಾ ನಾಯಿಗಳಿಗೂ ಕರುಣೆ ಬಂದು ಓ ಅಂತ ಸುಮ್ಮನೆ ನೋಡ್ಕೊಂಡೇ ಇದ್ವು. ಸರಿ, ಏನಾದರೂ ಒಂದು ಮಾಡೋಣ, ನೀವು ನಾವು ಬಾಯ್ ಬಾಯ್. ಇನ್ನೊಂದು ಸತಿ ಏನಾದರೂ ಜಗಳ ಮಾಡಿದ್ರೆ ನಿಮ್ಮನ್ನು ಓಡಿಸ್ಬಿಡ್ತೀವಿ. ಏನಾದರೂ ಹೆಚ್ಚು ಕಮ್ಮಿ ಏನಾದರೂ ಮಾತಾಡಿದ್ರೆ ನಮ್ಮ ನಾಯಿಗಳ ಜೊತೆ, ನಮ್ಮ ನಾಯಿಗಳು ಏನಾದರೂ ತೊಂದರೆ ಕೊಟ್ಟರೆ ನಿಮ್ಮನ್ನು ಓಡಿಸ್ತಾ ಇರೋದೆ. ನಮ್ಮ ನಾಯಿ ಹೆಂಗೆ ಹೇಳುತ್ತೋ ಹಂಗೆ ನೀವು ನಾಯಿಗಳು ನೀವು ಕೇಳ್ಕೊಂಡು ಬಿದ್ದಿರಬೇಕು ಅಂತ ಕಂಡೀಷನ್ ಹಾಕೋದು. ಅದಕ್ಕೆ ಆ ನಾಯಿಗಳು ಅಂತ ಒಪ್ಕೊಂಡು ಸುಮ್ಮನೆ ಇದು ಸೈಲೆಂಟಾಗಿ ಇದ್ಬಿಟ್ಟು, ಇನ್ನು ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಓಡಿಸ್ಬಿಡುತ್ತೆ ಅಂತ ಅವುಗಳಿಗೆ ಅರ್ಥ ಆಗಿ ಅವು ಸುಮ್ಮನೆ ಆಗ್ಬಿಟ್ಟು. ಈ ಕಡೆ ನೇಪಾಳಿ ನಾಯಿಗಳನ್ನ ತಿರುಗಿ ನೋಡಿದ್ವು. ಅವು ಫಸ್ಟೇ ಹಿಂದ್ಗಡೆಗೆ ತಿರುಗಿಬಿಟ್ಟಿತ್ತು. ಇವಾಗ ಇವು ನಮ್ಮ ಮೇಲೆ ಬರುತ್ತೆ ಅಂತ. ನಾವು ಹೆಂಗಿದ್ರೂ ಬಾರ್ಡ್ರ್ ವಿಷಯದಲ್ಲಿ ಸ್ವಲ್ಪ ಚೈನಾದವ್ರ ಮಾತು ಕೇಳ್ಕೊಂಡು ಸ್ವಲ್ಪ ಕಷ್ಟ ಕೊಟ್ಟರು ನಮ್ಮ ದೇಶದವರು ಅಂತ ಅವು ಸುಮ್ಮನೆ ಆಗ್ಬಿಟ್ವು. ಅವು ನಮ್ಮ ನಾಯಿಗಳು ಬಿಡುತ್ತಾ, ಏನು ನಿಮ್ಮ ಸಮಾಚಾರ, ಏನು ತೊಂದರೆ ಕೊಟ್ಟಿಲ್ಲ ಅಂದರೆ ಇದೇನು ಇದು ಅಂದರು. ಅದಕ್ಕೆ ಅವ್ರ ನಾಯಿಗಳು ಹೇಳ್ತು, ನಾವೇನು ಮಾಡಿದ್ವಿ, ಅವರು ಇವರು ಕಿತ್ಲಾಡಿದ್ರೆ ನಮ್ಮ ಗೂರ್ಖಾಗಳು ಬಂದಿದ್ದಾರೆ ಅಲ್ವಾ, ಅವ್ರನ್ನ ವಾಪಸ್ ಕಳಿಸಿ, ಅವ್ರ ಜೊತೆ ನಾವು ಹೋಗ್ಬಿಡ್ತೀವಿ. ನಮಗೆ ಹೋಗೋದಕ್ಕೆ ಟ್ರೈನ್ಗಳಲ್ಲಿ ಗೊತ್ತಿಲ್ಲ. ಇವ್ರನ್ನ ಕಳಿಸಿದ್ರೆ ಇವ್ರ ಬ್ಯಾಗಲ್ಲಿ ಹತ್ತುಬಿಟ್ಟು ನಮ್ಮ ದೇಶಕ್ಕೆ ನಾವು ಹೊರಟೋಗ್ತೀವಿ. ನಾವೇನು ನಿಮ್ಮ ಸಂತತಿ ಏನು ಮಾಡಿಲ್ಲ, ಸೈಲೆಂಟಾಗಿ ಇದ್ದೀವಿ. ಎಲ್ಲ ಮಾಡ್ತಾ ಇರೋದು ಈ ಪಾಕಿಸ್ತಾನಿದವರು. ನಿಮ್ಮ ಹತ್ರ ಮತ್ತೆ ಒಂದಾಗಿ ನಿಮಗೇನೋ ಬಾಂಬ್ ಹಾಕೋದಕ್ಕೆ ಅವ್ರ ಸಂತತಿ ಉತ್ಪತ್ತಿ ಮಾಡ್ತಾ ಇದ್ದಾರೆ. ಜೋಪಾನ ಇಷ್ಟು ದಿವಸ ಮಾಡಿದ್ವು, ಬಾಂಬುಗಳ ಮೇಲೆ ಬಾಂಬುಗಳು ಹಾಕೋದ್ವು. ನಮ್ಮ ದೇಶದವ್ರಿಗೂ ಹೇಳ್ಕೊಟ್ರು, ಆದರೆ ನಮ್ಮ ದೇಶದವ್ರು ಕೇಳಲಿಲ್ಲ. ಯಾಕಂದರೆ ನಿಮ್ಮ ದೇಶ ದೊಡ್ಡದು, ನಿಮ್ಮ ದೇಶದ ಜೊತೆ ಜಗಳಕ್ಕೆ ಬಂದರೆ ನಮ್ಮನ್ನು ಬಿಡೋದಿಲ್ಲ ಅಂತ ನೇಪಾಳಿ ನಾಯಿಗಳು ಹೇಳೋದು. ಆಗ ನಮ್ಮ ಇಂಡಿಯನ್ ನಾಯಿಗಳಿಗೆ ಫೀಲಿಂಗ್ ಗ್ರೇಟ್ ಬಂತು. ಓ ಹೌದಲ್ವಾ, ಇನ್ನೇನು ಮಾಡುತ್ತೆ ಇವುಗಳ ಕೈಯಲ್ಲಿ ಏನಾಗುತ್ತೆ? ಏನಿದ್ರು ಈ ಪಾಕಿಸ್ತಾನಿ ಇವುಗಳದೇ ಕಿತಾಪತಿ. ಇವುಗಳನ್ನ ಇಟ್ಕೊಳ್ಳೋದ ಓಡಿಸೋದ ಅಂತ ಯೋಚನೆ ಮಾಡಿದ್ವು. ಅದಕ್ಕೆ ಇವರು ಇಬ್ಬರ ಹತ್ರನೂ ಓಟ್ ಕೇಳಿದ್ವು, ಏನು ಮಾಡೋದು ಅಂತ. ಆ ಶ್ರೀಲಂಕಾ ನಾಯಿಗಳು ಹೇಳಿದ್ವು, ನೇಪಾಳಿ ನಾಯಿಗಳು ಹೇಳಿದ್ವು, ಫಸ್ಟು ಒದ್ದು ಓಡಿಸ್ಬಿಡು, ತುಂಬ ಡೇಂಜರು. ಬಂದು ಸ್ವಲ್ಪ ದಿವಸ ಆಗಲಿಲ್ಲ ನೋಡು, ಆವಾಗಲೇ ಸಂತತಿನ ಉತ್ಪತ್ತಿ ಮಾಡಿದ್ದಾವೆ. ಇದನ್ನೇ ಅರ್ಥ ಮಾಡ್ಕೋ. ನಾವೇನಾದರೂ ಮಾಡಿದ್ವಾ? ನಾವು ಸೈಲೆಂಟಾಗಿ ಇದ್ವಿ. ಈಗ ನಿಮಗೆ ಬ್ಯಾಡ್ ಟೈಮ್ ಶುರುವಾಗ್ತಾ ಇದೆ ಅಂತ. ಅದಕ್ಕೆ ನಮ್ಮ ನಾಯಿ ಏನು ಅನ್ಬೇಕು? ನಾವೇನು ಜಗ್ಗಲ್ಲ ಬಗ್ಗಲ್ಲ. ನಮ್ಮ PM ಯಾರು ಗೊತ್ತಾ? ನರೇಂದ್ರ ಮೋದಿ. ಅವ್ರ ಹತ್ರ ಇಟ್ಕೊಂಡ್ರೆ ಇವ್ರ ಗತಿ ಏನಾಗುತ್ತೆ ಗೊತ್ತಾ? ಓ ಅಂತ ನೋಡಿದ್ದೀರಲ್ವಾ? ಅವ್ರ ಹತ್ರ ಇಟ್ಕೊಂಡಿದ್ದಕ್ಕೆ ಇವ್ರ ಗತಿ, ಇವ್ರ ಪರಿಸ್ಥಿತಿ ಏನು ಬಂದಿದೆ ಅಂತ. ನಾವು ಯಾರನ್ನ PM ಮಾಡಿದ್ದೀವಿ ನೋಡಿದ್ವಾ? ನಮ್ಮ ದೇಶದ ಜನರು ಯಾರನ್ನ PM ಮಾಡಿ ಕೂರಿಸಿದ್ದಾರೆ ನೋಡಿದ್ರೆ ನಾವೇನು ದಡ್ರ? ನಾವು ಹುಷಾರುಗಳು. ಹೆಚ್ಚು ಕಮ್ಮಿ ಮಾಡಿದ್ರೆ ಪಾಕಿಸ್ತಾನದವ್ರು ಇವರು ಇವಾಗಲೇ ಅರ್ಧಂಬರ್ಧ ಮಾಡಿಕ್ಬಿಟ್ಟಿದ್ದಾರೆ. ಇನ್ನು ಅದ್ರ ಕತೆ ಅಷ್ಟೇ ಅಂತ. ಆವಾಗ ನೇಪಾಳಿ ನಾಯಿಗಳು ಮತ್ತು
ಶ್ರೀಲಂಕಾದ ನಾಯಿಗಳು. ಹೌದಲ್ವಾ, ಇವ್ರಿಗೆ ಅದಕ್ಕೆ ಧೈರ್ಯ. ಗ್ರೇಟ್, ಹಿಂಗಿರಬೇಕು ಒಗ್ಗಟ್ಟು ಅಂದರೆ ಅಂತ. ಶಬಾಷ್ ಅಂದು. ಅದಕ್ಕೆ ನಮ್ಮ ನಾಯಿ ಹೆಮ್ಮೆಯಿಂದ ಗೌರವದಿಂದ ನೀನು ಸಂತತಿ ಮಾಡ್ಕೊಂಡ್ರು ನಮಗೇನು ಭಯ ಇಲ್ಲ, ನಿನ್ನನ್ನು ಹೆಂಗೆ ಬಗ್ಗಿಸ್ಬೇಕೋ ಹಂಗೆ ಬಗ್ಗಿಸ್ತೀವಿ ಹೋಗ ಅಂತ ಹೇಳಿ ಹೊರಟೋದು. ಇದು ಬರೀ ತಮಾಷೆಗಾಗಿ ಮಾಡ್ತಾ ಇರೋ ವಿಡಿಯೋ. ಇದರಲ್ಲಿ ಯಾರಿಗೂ ಸಂಬಂಧ ಇಲ್ಲ, ಯಾವುದಕ್ಕೂ ಸಂಬಂಧ ಇಲ್ಲ.